ಆಸ್ಪತ್ರೆ ಮುಂಭಾಗದಿಂದ ದೃಶ್ಯಗಳು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಪತನಕ್ಕೆ ಮಹಾರಾಷ್ಟ್ರ ಡಿಸಿಎಂ ಸೇರಿದಂತೆ ಒಟ್ಟು 5 ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ನಿಧನ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆಯನ್ನ ನಡೆಸಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ. 3 ದಿನಗಳ ಕಾಲ ಶೋಕಾಚರಣೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ವಿವಿಧ ರಾಜಕೀಯ ಪಕ್ಷದ ಗಣ್ಯರು ಮುಖಂಡರು ಇದೀಗ ಜಿಎಂಸಿ ಆಸ್ಪತ್ರೆಗೆ ಆಗಮಿಸ್ತಾ ಇರೋದು. ಇದಕ್ಕಿಂತ ಪೂರ್ವಭಾವಿಯಾಗಿ ನಾವು ಗಮನಿಸ್ತಾ ಇದ್ವಿ. ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕೂಡ ಇದೀಗ ಮುಂಬೈನಿಂದ ಹೊರಟು ಬಾರಾಮತಿಗೆ ತಲುಪಿದ್ದಾರೆ ಅನ್ನೋ ಸುದ್ದಿ ಲಭ್ಯ ಆಗಿದೆ. ಆಸ್ಪತ್ರೆ ಮುಂಭಾಗದಿಂದ ದೃಶ್ಯಗಳು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಪತನಕ್ಕೆ ಮಹಾರಾಷ್ಟ್ರ ಡಿಸಿಎಂ ಸೇರಿದಂತೆ ಒಟ್ಟು 5 ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ನಿಧನ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆಯನ್ನ ನಡೆಸಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ. 3 ದಿನಗಳ ಕಾಲ ಶೋಕಾಚರಣೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ವಿವಿಧ ರಾಜಕೀಯ ಪಕ್ಷದ ಗಣ್ಯರು ಮುಖಂಡರು ಇದೀಗ ಜಿಎಂಸಿ ಆಸ್ಪತ್ರೆಗೆ ಆಗಮಿಸ್ತಾ ಇರೋದು. ಇದಕ್ಕಿಂತ ಪೂರ್ವಭಾವಿಯಾಗಿ ನಾವು ಗಮನಿಸ್ತಾ ಇದ್ವಿ. ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕೂಡ ಇದೀಗ ಮುಂಬೈನಿಂದ ಹೊರಟು ಬಾರಾಮತಿಗೆ ತಲುಪಿದ್ದಾರೆ ಅನ್ನೋ ಸುದ್ದಿ ಲಭ್ಯ ಆಗಿದೆ. ಆಸ್ಪತ್ರೆ ಮುಂಭಾಗದಿಂದ ದೃಶ್ಯಗಳು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಪತನಕ್ಕೆ ಮಹಾರಾಷ್ಟ್ರ ಡಿಸಿಎಂ ಸೇರಿದಂತೆ ಒಟ್ಟು 5 ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ನಿಧನ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆಯನ್ನ ನಡೆಸಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ. 3 ದಿನಗಳ ಕಾಲ ಶೋಕಾಚರಣೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ವಿವಿಧ ರಾಜಕೀಯ ಪಕ್ಷದ ಗಣ್ಯರು ಮುಖಂಡರು ಇದೀಗ ಜಿಎಂಸಿ ಆಸ್ಪತ್ರೆಗೆ ಆಗಮಿಸ್ತಾ ಇರೋದು. ಇದಕ್ಕಿಂತ ಪೂರ್ವಭಾವಿಯಾಗಿ ನಾವು ಗಮನಿಸ್ತಾ ಇದ್ವಿ. ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕೂಡ ಇದೀಗ ಮುಂಬೈನಿಂದ ಹೊರಟು ಬಾರಾಮತಿಗೆ ತಲುಪಿದ್ದಾರೆ ಅನ್ನೋ ಸುದ್ದಿ ಲಭ್ಯ ಆಗಿದೆ. ಆಸ್ಪತ್ರೆ ಮುಂಭಾಗದಿಂದ ದೃಶ್ಯಗಳು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಪತನಕ್ಕೆ ಮಹಾರಾಷ್ಟ್ರ ಡಿಸಿಎಂ ಸೇರಿದಂತೆ ಒಟ್ಟು 5 ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ನಿಧನ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆಯನ್ನ ನಡೆಸಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ. 3 ದಿನಗಳ ಕಾಲ ಶೋಕಾಚರಣೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ವಿವಿಧ ರಾಜಕೀಯ ಪಕ್ಷದ ಗಣ್ಯರು ಮುಖಂಡರು ಇದೀಗ ಜಿಎಂಸಿ ಆಸ್ಪತ್ರೆಗೆ ಆಗಮಿಸ್ತಾ ಇರೋದು. ಇದಕ್ಕಿಂತ ಪೂರ್ವಭಾವಿಯಾಗಿ ನಾವು ಗಮನಿಸ್ತಾ ಇದ್ವಿ. ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕೂಡ ಇದೀಗ ಮುಂಬೈನಿಂದ ಹೊರಟು ಬಾರಾಮತಿಗೆ ತಲುಪಿದ್ದಾರೆ ಅನ್ನೋ ಸುದ್ದಿ ಲಭ್ಯ ಆಗಿದೆ. ಆಸ್ಪತ್ರೆ ಮುಂಭಾಗದಿಂದ ದೃಶ್ಯಗಳು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಪತನಕ್ಕೆ ಮಹಾರಾಷ್ಟ್ರ ಡಿಸಿಎಂ ಸೇರಿದಂತೆ ಒಟ್ಟು 5 ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ನಿಧನ ಹಿನ್ನೆಲೆಯಲ್ಲಿ
3 ದಿನಗಳ ಕಾಲ ಶೋಕಾಚರಣೆಯನ್ನ ನಡೆಸಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ. 3 ದಿನಗಳ ಕಾಲ ಶೋಕಾಚರಣೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ವಿವಿಧ ರಾಜಕೀಯ ಪಕ್ಷದ ಗಣ್ಯರು ಮುಖಂಡರು ಇದೀಗ ಜಿಎಂಸಿ ಆಸ್ಪತ್ರೆಗೆ ಆಗಮಿಸ್ತಾ ಇರೋದು ಇದಕ್ಕಿಂತ ಪೂರ್ವಭಾವಿಯಾಗಿ ನಾವು ಗಮನಿಸ್ತಾ ಇದ್ವಿ. ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕೂಡ ಇದೀಗ ಮುಂಬೈನಿಂದ ಹೊರಟು ಬಾರಾಮತಿಗೆ ತಲುಪಿದ್ದಾರೆ ಅನ್ನೋ ಸುದ್ದಿ ಲಭ್ಯ ಆಗಿದೆ. ಆಸ್ಪತ್ರೆ ಮುಂಭಾಗದಿಂದ ದೃಶ್ಯಗಳು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಪತನಕ್ಕೆ ಮಹಾರಾಷ್ಟ್ರ ಡಿಸಿಎಂ ಸೇರಿದಂತೆ ಒಟ್ಟು 5 ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ನಿಧನ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆಯನ್ನ ನಡೆಸಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ. 3 ದಿನಗಳ ಕಾಲ ಶೋಕಾಚರಣೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ವಿವಿಧ ರಾಜಕೀಯ ಪಕ್ಷದ ಗಣ್ಯರು ಮುಖಂಡರು ಇದೀಗ ಜಿಎಂಸಿ ಆಸ್ಪತ್ರೆಗೆ ಆಗಮಿಸ್ತಾ ಇರೋದು ಇದಕ್ಕಿಂತ ಪೂರ್ವಭಾವಿಯಾಗಿ ನಾವು ಗಮನಿಸ್ತಾ ಇದ್ವಿ. ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕೂಡ ಇದೀಗ ಮುಂಬೈನಿಂದ ಹೊರಟು ಬಾರಾಮತಿಗೆ ತಲುಪಿದ್ದಾರೆ ಅನ್ನೋ ಸುದ್ದಿ ಲಭ್ಯ ಆಗಿದೆ. ಆಸ್ಪತ್ರೆ ಮುಂಭಾಗದಿಂದ ದೃಶ್ಯಗಳು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಪತನಕ್ಕೆ ಮಹಾರಾಷ್ಟ್ರ ಡಿಸಿಎಂ ಸೇರಿದಂತೆ ಒಟ್ಟು 5 ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ನಿಧನ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆಯನ್ನ ನಡೆಸಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ. 3 ದಿನಗಳ ಕಾಲ ಶೋಕಾಚರಣೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ವಿವಿಧ ರಾಜಕೀಯ ಪಕ್ಷದ ಗಣ್ಯರು ಮುಖಂಡರು ಇದೀಗ ಜಿಎಂಸಿ ಆಸ್ಪತ್ರೆಗೆ ಆಗಮಿಸ್ತಾ ಇರೋದು ಇದಕ್ಕಿಂತ ಪೂರ್ವಭಾವಿಯಾಗಿ ನಾವು ಗಮನಿಸ್ತಾ ಇದ್ವಿ. ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕೂಡ ಇದೀಗ ಮುಂಬೈನಿಂದ ಹೊರಟು ಬಾರಾಮತಿಗೆ ತಲುಪಿದ್ದಾರೆ ಅನ್ನೋ ಸುದ್ದಿ ಲಭ್ಯ ಆಗಿದೆ. ಆಸ್ಪತ್ರೆ ಮುಂಭಾಗದಿಂದ ದೃಶ್ಯಗಳು. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ವಿಮಾನ ಪತನಕ್ಕೆ ಮಹಾರಾಷ್ಟ್ರ ಡಿಸಿಎಂ ಸೇರಿದಂತೆ ಒಟ್ಟು 5 ಮೃತಪಟ್ಟಿದ್ದಾರೆ. ಅಜಿತ್ ಪವಾರ್ ನಿಧನ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆಯನ್ನ ನಡೆಸಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ. 3 ದಿನಗಳ ಕಾಲ ಶೋಕಾಚರಣೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ವಿವಿಧ ರಾಜಕೀಯ ಪಕ್ಷದ ಗಣ್ಯರು ಮುಖಂಡರು ಇದೀಗ ಜಿಎಂಸಿ ಆಸ್ಪತ್ರೆಗೆ ಆಗಮಿಸ್ತಾ ಇರೋದು ಇದಕ್ಕಿಂತ ಪೂರ್ವಭಾವಿಯಾಗಿ ನಾವು ಗಮನಿಸ್ತಾ ಇದ್ವಿ. ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕೂಡ ಇದೀಗ ಮುಂಬೈನಿಂದ ಹೊರಟು ಬಾರಾಮತಿಗೆ ತಲುಪಿದ್ದಾರೆ ಅನ್ನೋ ಸುದ್ದಿ ಲಭ್ಯ ಆಗಿದೆ.